Hello friends, welcome back to my channel Lekhapriya's Multipurpose channel. ಇವತ್ತಿನ ಬ್ಲಾಗ್ ಅಲ್ಲಿ ನಿಮ್ಮ ಜೊತೆಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಎಫೆಕ್ಟಿವ್ ಆಗಿರುವಂತಹ ಹೇರ್ ಪ್ಯಾಕ್ ಅಂತಾನೆ ಹೇಳ್ತೀನಿ. ಇದನ್ನ ಹೇರ್ ಸೀರಮ್ ಅಂತ ಅನ್ಕೋಬಹುದು, ಹೇರ್ ಪ್ಯಾಕ್ ಅಂತ ಅನ್ಕೋಬಹುದು, ವಿಚ್ ಗಿವ್ಸ್ ದ ಬೆಸ್ಟ್ ರಿಸಲ್ಟ್ ಅಂಡ್ ಇನ್ಸ್ಟೆಂಟ್ ರಿಸಲ್ಟ್ ಅಂತಾನೆ ಹೇಳ್ತೀನಿ. ಮನೆಯಲ್ಲಿ ಸಿಗುವಂತಹ ವಸ್ತುಗಳಿಂದ ಇದನ್ನ ನಾನು ತುಂಬಾನೇ ಈಸಿಯಾಗಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಹಾಗೂ ಇದನ್ನ ಅಪ್ಲೈ ಕೂಡ ಮಾಡ್ಕೊಂಡಿದ್ದೀನಿ. ಇದರ ರಿಸಲ್ಟ್ಸ್ ಕೂಡ ತೋರಿಸ್ತೀನಿ. ತುಂಬಾ ಈಸಿಲಿ ಅವೈಲೇಬಲ್ ಆಗಿರುವಂತಹ ವಸ್ತು. ಸೊ ನೀವು ಆರಾಮಾಗಿ ಇದನ್ನ ಧಾರಾಳವಾಗಿ ಯೂಸ್ ಮಾಡ್ಕೋಬಹುದು. ಎಸ್, ನಾನು ತುಂಬ ದಿವಸದಿಂದ ನಿಮ್ಮ ಜೊತೆಲಿ ವಿಡಿಯೋಸ್ನ ಶೇರ್ ಮಾಡ್ಕೊಂಡಿಲ್ಲ. ನನ್ನ ರೆಗ್ಯುಲರ್ ವ್ಯೂವರ್ಸ್, ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್, ಐ ಗೆಸ್ ನೀವು ಯಾಕೆ ಇವರು ವಿಡಿಯೋಸ್ ಶೇರ್ ಮಾಡ್ಕೊಳ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಸ್ವಲ್ಪ ಈಗಾಗಲೇ ಈ ಹಿಂದಿನ ವಿಡಿಯೋಸಲ್ಲಿ ನಾನು ತಿಳಿಸಿರೋ ಹಾಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್, ಸ್ವಲ್ಪ ಪರ್ಸನಲ್ ಇಶ್ಯೂಸಿಂದ ಐ ವಾಸ್ ಅನೇಬಲ್ ಟು ಶೇರ್ ದ ವಿಡಿಯೋಸ್. ನೋಡ್ತೀನಿ, ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಶೇರ್ ದ ವಿಡಿಯೋಸ್. ನೋಡ್ತೀನಿ, ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರೂ ಹಬ್ಬವನ್ನು ತುಂಬಾ ಚೆನ್ನಾಗಿ ಆಚರಣೆ ಮಾಡಿದ್ದೀರಾ ಅಂತ ನನಗೆ ಗೊತ್ತು. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಇನ್ನೇನು ದೀಪಾವಳಿ ಹತ್ರ ಬರ್ತಾ ಇದೆ. ದೀಪಾವಳಿಗೂ ಎಲ್ಲ ಪ್ರಿಪ್ರೇಷನ್ಸ್ ನಡೆಸ್ಕೊಡಿ. ಚೆನ್ನಾಗಾಗಲಿ ದೀಪಾವಳಿ ಹಬ್ಬ, ಸೇಫ್ ಆಗಿ ಆಚರಿಸಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಕಮಿಂಗ್ ಟು ದಿಸ್ ವಿಡಿಯೋ, ಬನ್ನಿ ಹಾಗಾದ್ರೆ ಆ ಒಂದು ಸುಂದರವಾಗಿರುವಂತಹ ಇನ್ಸ್ಟೆಂಟ್ ಆಗಿ ರಿಸಲ್ಟ್ ಕೊಡುವಂತಹ ಹೇರ್ ಪ್ಯಾಕ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ನೋಡ್ಕೋಬಹುದು. ಈ ಒಂದು ನಿಂಬೆ ಹಣ್ಣನ್ನ ನಾನು 2 ಭಾಗಗಳನ್ನಾಗಿ ಕಟ್ ಮಾಡಿಕೊಂಡು ಇದೇ ನೀರಿಗೆ ನಾನು ಹಾಕೊಂಡಿದ್ದೀನಿ. ಇದು ಸ್ವಲ್ಪ ಬಾಯ್ಲ್ ಆಗಬೇಕು, ಸ್ವಲ್ಪ ಬಬಲ್ ಸ್ಟಾರ್ಟ್ ಆಗಬೇಕು. ನೀವು ಕಾಣ್ತಾ ಇರ್ಬೋದು ಬಬಲ್ ಸ್ಟಾರ್ಟ್ ಆಗಿದೆ. ಇದಕ್ಕೆ ನಾನೀಗ 1 ಸ್ಪೂನ್ ಅಷ್ಟು ಮೆಂತೆ ಕಾಳು ಅಥವಾ ಮೆಂತೆ ಪೌಡರ್ ನಿಮ್ಮ ಮನೆಯಲ್ಲಿದ್ದಲ್ಲಿ ಹಾಕ್ಕೊಳ್ಳಿ. 1 ಸ್ಪೂನ್ ಅಷ್ಟು ಮೆಂತೆ ಪೌಡರ್ ಅಥವಾ ಮೆಂತೆ ಕಾಳು ನೋಡಿ. ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಒಂದು 3 to 4 ಮಿನಿಟ್ಸ್ ಬಾಯ್ಲ್ ಆದಮೇಲೆ ಇದನ್ನ ನಾನು ಆಫ್ ಮಾಡ್ಕೋತೀನಿ. ಈಗ ಇದನ್ನ ನಾನು ಫಿಲ್ಟರ್ ಮಾಡ್ಕೊಂಡ್ಬಿಡ್ತೀನಿ. ತಣ್ಣಗಾದ ನಂತರ ಫಿಲ್ಟರ್ ಮಾಡ್ಕೊಳ್ಳಿ. ತಣ್ಣಗಾಗೋ ತನಕ ನಾನು ಒಂದು ಪ್ಲೇಟ್ನ ಇದಕ್ಕೆ ಕ್ಲೋಸ್ ಮಾಡಿಬಿಡ್ತೀನಿ ಫ್ರೆಂಡ್ಸ್. ತಣ್ಣಗಾದ ನಂತರ ಫಿಲ್ಟರ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಇದನ್ನ ನಾನೀಗ ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನೀಗ ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ನಷ್ಟು ಮೊಸರು, ವಿಚ್ ಇಸ್ ವೆರಿ ವೆರಿ ಬೆಸ್ಟ್ ಅಂತಾನೆ ಹೇಳ್ತೀನಿ. ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಇದಕ್ಕೆ ಒಂದು ಮೆಹಂದಿ ಪೌಡರ್ ಪ್ಯಾಕೆಟ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವೇನು ಮಾಮೂಲಿ ಕೂದಲಿಗೆ ಹಚ್ಕೊಳ್ತೀವಲ್ಲ ಆ ಮೆಹಂದಿ ಪ್ಯಾಕೆಟ್, ಯಾವುದಾದ್ರು ಬ್ರ್ಯಾಂಡಿನ ಮೆಹಂದಿ ಪೌಡರ್ ನೀವು ಹಾಕೋಬಹುದು, ನೋ ಪ್ರಾಬ್ಲಮ್. ಮಿಕ್ಸಪ್ ಮಾಡ್ಕೊಳ್ಳಿ. ನಿಮಗೆ ಕೂದಲಿನ ಲೆಂತ್ ನೋಡಿಕೊಂಡು ನೀವು ಇದನ್ನ ಮೆಹಂದಿ ಪ್ಯಾಕೆಟ್ನ ಹಾಕೋಬಹುದು. ನಿಮಗೆಲ್ಲ ಗೊತ್ತು ನನ್ನ ಕೂದಲು ಲೆಂತಿ ಆಗಿದೆ. ನಾನು ಒಂದು ಪ್ಯಾಕೆಟ್ನಷ್ಟು ಹಾಕೊಂಡೆ. ಈಗ ಒಂದು ಕಾಫಿ ಪೌಡರ್ ಸ್ಯಾಶೆ, ಇನ್ಸ್ಟೆಂಟ್ ಕಾಫಿ ಪೌಡರ್ನ ಒಂದು ಹಾಕ್ಕೊಳ್ತಾ ಇದ್ದೀನಿ. ಸೊ ದಟ್ ನಿಮಗೆ ಇನ್ನೂ ಒಳ್ಳೆ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್. ಇದು ಕೂದಲಿಗೆ ತುಂಬ ಒಳ್ಳೆ ನರಿಶ್ಮೆಂಟ್ ಕೊಡುತ್ತೆ. ನಿಮಗೆ ಹೇಳ್ತಾ ಹೋಗ್ತೀನಿ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಅಂತ, ಸ್ಕಿಪ್ ಮಾಡದೆ ನೋಡಿ. ಇದನ್ನೀಗ ಚೆನ್ನಾಗಿ ಮಿಕ್ಸಪ್ ಮಾಡಿಕೊಂಡು ತೋರಿಸ್ತೀನಿ. ಸ್ವಲ್ಪ ಗಟ್ಟಿ ಇದೆ ಅಂತ ಅನಿಸ್ತು. ಸೊ ದಟ್ ನಾನು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಮೊಸರನ್ನ ಆ್ಯಡ್ ಮಾಡ್ಕೋಬಹುದು. ಇಲ್ಲಿ ನಮಗೆ ಕನ್ಸಿಸ್ಟೆನ್ಸಿ ಸಾಕು ಅಂತಂದರೆ ಸಾಕು. ಬಟ್ ಮೊಸರು ಹಾಕ್ಕೊಂಡಷ್ಟು ಕೂದಲಿಗೆ ಇನ್ನೂ ಸ್ವಲ್ಪ ಜಾಸ್ತಿ ನಮಗೆ ಬೆನಿಫಿಟ್ ಸಿಗುತ್ತೆ ಹಾಗೂ ನರಿಶ್ಮೆಂಟ್ ಕೂಡ ಸಿಗುತ್ತೆ. ಈಗ ಇದನ್ನ ಚೆನ್ನಾಗಿ ನೆನೆಸ್ಕೊಂಡ್ಬಿಡ್ಬೇಕು. ಒಂದು ನೈಟ್ ಪೂರ್ತಿ ಇದು ನೆನೆಯಬೇಕು. ಮೊದಲ ಇಷ್ಟು ಈಸಿಯಾಗಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಅಪ್ಲೈ ಕೂಡ ಮಾಡ್ಕೊಳ್ಳೋದು ತೋರಿಸ್ಕೊಡ್ತೀನಿ. ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಂಬರೋಣ. ಎಸ್, ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಈಗ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಕೂದಲನ್ನ ಚೆನ್ನಾಗಿ ನೀವು ಕೂಂಬ್ ಮಾಡ್ಕೋಬೇಕು. ಈಗ ನನ್ನ ಕೈಯಲ್ಲಿ ಈ ಹೇರ್ ಪ್ಯಾಕ್ ರೆಡಿ ಇದೆ.
ಇದು ಮೆಹಂದಿಯಿಂದ ಮಾಡ್ಕೊಂಡಿರುವಂಥ ಹೇರ್ ಪ್ಯಾಕ್. ನೀವು ನೋಡಿಕೊಂಡ್ರೆ ಇದಕ್ಕೆ ಮೆಹಂದಿ ಅಷ್ಟೇ ಅಲ್ಲ, ಎಷ್ಟೆಲ್ಲ ಯೂಸ್ಫುಲ್ ಆಗಿರುವಂತಹ ಇಂಗ್ರೀಡಿಯೆಂಟ್ಸ್ನ ನಾನು ಹಾಕ್ಕೊಂಡಿದ್ದೀನಿ. ಈ ಹೇರ್ ಪ್ಯಾಕ್ ಕೂದಲಿನ ಎಳೆಗೂ ತುಂಬಾ ಒಳ್ಳೆ ನರಿಶ್ಮೆಂಟ್ ಕೊಡುತ್ತೆ. ನಿಮ್ಮ ಕೂದಲಲ್ಲಿ ಬ್ರೇಕೇಜ್ ಇದ್ದರೆ, ಅಂದರೆ ಸೀಳು ಕೂದಲು ಇದ್ದರೆ ಅದನ್ನು ಕೂಡ ಹೋಗಲಾಡಿಸುತ್ತೆ. ಯಾಕಂದರೆ ಸೀಳು ಕೂದಲು ಇರೋದ್ರಿಂದ ಕೂದಲು ಉದುರುವುದು ಜಾಸ್ತಿ ಆಗುತ್ತೆ ಹಾಗೂ ಕೂದಲಿಗೆ ನಿರ್ಜೀವದಂತೆ ಕಾಣುತ್ತೆ, ಕೂದಲಿಗೆ ಕಳೆನೇ ಇಲ್ಲದಂತೆ ಗೋಚರವಾಗುತ್ತೆ. ಸೊ ಅದನ್ನು ಕೂಡ ದೂರ ಮಾಡುತ್ತೆ. ಕೂದಲಿಗೆ ಕಳೆ ಕೊಡೋದ್ರ ಜೊತೆಯಲ್ಲಿ ಕೂದಲು ಉದ್ದವಾಗಿ ಬೆಳೆಯೋದಕ್ಕೆ ತುಂಬಾ ಸಹಾಯಕಾರಿಯಾಗುತ್ತೆ. ಕೂದಲಿಗೆ ಕಂಡೀಷನಿಂಗ್ ಪ್ರಾಪರ್ಟಿ ಕೊಡುತ್ತೆ, ಕೂದಲಲ್ಲಿ ಶೈನಿಂಗ್ ಉಂಟು ಮಾಡುತ್ತೆ ಈ ಒಂದು ಹೇರ್ ಪ್ಯಾಕ್. ಅಷ್ಟೇ ಅಲ್ಲ, ಬಿಳಿ ಕೂದಲಿನ ಸಮಸ್ಯೆಯನ್ನು ಶಾಶ್ವತವಾಗಿ ದೂರ ಮಾಡುತ್ತೆ. ಇದಕ್ಕೆ ನಾವು ಹಾಕ್ಕೊಂಡಿದ್ದೀವಿ ನಿಂಬೆಹಣ್ಣು. ಸೊ ಡ್ಯಾಂಡ್ರಫ್ ಸಮಸ್ಯೆ ಅಂದರೆ ಹೊಟ್ಟಿನ ಸಮಸ್ಯೆಯನ್ನು ಕೂಡ ದೂರ ಮಾಡುತ್ತೆ. ತುಂಬ ಈಸಿಲಿ ಅವೈಲೇಬಲ್ ಆಗಿರುವಂತಹ ವಸ್ತುಗಳು, ತುಂಬ ಅಫೋರ್ಡಬಲ್ ಆಗಿರುವಂತಹ ವಸ್ತುಗಳು ಹಾಗೂ ಲಾಂಗ್ ಲಾಸ್ಟಿಂಗ್ ಆಗಿ ಕೆಲಸ ಮಾಡುತ್ತೆ ಈ ಒಂದು ಹೇರ್ ಪ್ಯಾಕ್. ನೀವು ತಿಂಗಳಿಗೆ 2 ಸಾರಿ ಹಚ್ಕೊಂಡ್ರೆ ಸಾಕು. ಇದು ತಿಂಗಳ ಪೂರ್ತಿ ಯಾವುದೇ ರೀತಿಯ ಸಮಸ್ಯೆಯಲ್ಲಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಕೂದಲಿನ ಎಳೆಗೂ ನಿಮಗೆ ಎಷ್ಟು ಲೆಂತ್ ಇದೆಯೋ ಅಷ್ಟನ್ನು ಪೂರ್ತಿ ನೀವು ಹಚ್ಕೋಬೇಕಾಗಿ ಬರುತ್ತೆ. ಸೊ ದಟ್ ನಿಮ್ಮ ಕೂದಲಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ ಹೋಗಲಾಡಿಸುತ್ತೆ. ಮೆಂತೆ ಪುಡಿ ಅಥವಾ ಮೆಂತೆ ಕಾಳನ್ನು ಕೂಡ ಹಾಕೋಬಹುದು. ಇದರಿಂದ ಅಮಿನೋ ಆಸಿಡ್ಸ್ ಹಾಗೂ ಪ್ರೋಟೀನ್ ಅಂಶ ಮೆಂತೆ ಕಾಳಿನಲ್ಲಿ ಇರೋದ್ರಿಂದ ಕೂದಲಿಗೆ ಸ್ಟ್ರೆಂಥನಿಂಗ್ ಪ್ರಾಪರ್ಟಿ ಕೊಡುತ್ತೆ. ಕೂದಲಿನ ರೂಟ್ಸ್ ಏನಿರುತ್ತೆ ಅದು ಗಟ್ಟಿಮುಟ್ಟಾಗುತ್ತೆ. ಸೊ ಕೂದಲು ಉದುರೋದಕ್ಕೆ ಇದು ಚಾನ್ಸಸ್ ಕೊಡೋದೇ ಇಲ್ಲ. ಉದುರ ಕೂದಲು ಕೂಡ ಹೊಸ ಕೂದಲಿಗೆ ಬೆಳವಣಿಗೆ ತುಂಬಾ ಸಹಾಯಕಾರಿಯಾಗುತ್ತೆ. ಕಂಡೀಷನಿಂಗ್ ಪ್ರಾಪರ್ಟಿ, ಶೈನಿಂಗ್ ಪ್ರಾಪರ್ಟಿ ಇದೆಲ್ಲದನ್ನು ಕೊಡೋದ್ರ ಜೊತೆಲಿ ಕೂದಲು ಉದ್ದವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡೋದಲ್ಲದೆ ಕೂದಲಿಗೆ ಗಟ್ಟಿಮುಟ್ಟಾಗಿರುವಂಥ ಪ್ರಾಪರ್ಟಿ ಕೊಡುತ್ತೆ ಫ್ರೆಂಡ್ಸ್. ಇದರಲ್ಲಿ ನೀವು ನೋಡ್ಕೊಂಡಿರೋ ಹಾಗೆ ಮೊಸರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದೆಲ್ಲದರ ಮಿಶ್ರಣ ಕೂದಲಿಗೆ ಮಾಯ್ಶ್ಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ. ಒಣ ಕೂದಲು ಇದ್ದರೆ ಕೆಲವರು ಕೂದಲು ಒಂದು ರೀತಿ ಒಣ ಹುಲ್ಲಿನ ರೀತಿ ಕಾಣ್ತಾ ಇರುತ್ತೆ, ಕೂದಲಿಗೆ ಕಳೆನೇ ಇರಲ್ಲ. ಸೊ ದಟ್ ಮುಖಕ್ಕೆ ಕೂಡ ಕಳೆ ಗುಂದಿದ ಹಾಗೆ ಕಾಣುತ್ತೆ. ಸೊ ದಟ್ ಈ ಒಂದು ಹೇರ್ ಪ್ಯಾಕ್ನಿಂದ ಕೂದಲು ಕಳೆ ತುಂಬಿ ಮುಖ ಕೂಡ ತುಂಬ ಚಂದವಾಗಿ ಕಾಣುತ್ತೆ ಹಾಗೂ ಕೂದಲು ಉದ್ದವಾಗಿ ಬೆಳೆಯೋದಕ್ಕೆ ಸಹಾಯಕಾರಿ. ಕೂದಲಿಗೆ ಮಾಯ್ಶ್ಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ, ಕೂದಲು ಉದ್ದವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ, ಬಿಳಿ ಕೂದಲು ಕೂಡ ದೂರ ಮಾಡುತ್ತೆ. ಕೂದಲಲ್ಲಿ ಡ್ಯಾಂಡ್ರಫ್ ಸಮಸ್ಯೆ ಇದ್ದರೂ ಕೂಡ ಅದನ್ನು ಕೂಡ ಶಾಶ್ವತವಾಗಿ ಪರಿಹಾರ ಮಾಡುತ್ತೆ. ಯಾಕಂದರೆ ಇದರಲ್ಲಿ ನಾವು ನಿಂಬೆ ಹಣ್ಣನ್ನು ಡೈರೆಕ್ಟಾಗಿ ಹಾಕಿ ಇದನ್ನ ಬಾಯ್ಲ್ ಮಾಡ್ಕೊಂಡಿದ್ದನ್ನ ನೀವು ನೋಡಿದ್ರಿ ಫ್ರೆಂಡ್ಸ್. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ರೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ದಯವಿಟ್ಟು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಬರುವಂತಹ ವಿಡಿಯೋದಲ್ಲಿ ನಿಮಗೆ ನಾನು ಸ್ಯಾರೀಸ್ ಕಲೆಕ್ಷನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಟ್ಟಿದ್ದೀನಿ. ಇತ್ತೀಚೆಗೆ ನಾನು ಕೊಂಡುಕೊಂಡಂತಹ ಸ್ಯಾರೀಸ್ ಯಾವ್ದ್ಯಾವುದು ದೀಪಾವಳಿ ಹಬ್ಬಕ್ಕೆ ಹಾಗೂ ದಸರಾ ಹಬ್ಬಕ್ಕೆ ಎಂತೆಂತಹ ಸ್ಯಾರೀಸ್ ಕೊಂಡ್ಕೊಂಡೆ ಅಂತ ಕೂಡ ಶೇರ್ ಮಾಡ್ಕೊತೀನಿ. ಅದನ್ನ ಕೂಡ ನೋಡೋದನ್ನ ಮರಿಬೇಡಿ. ಇನ್ನು ಕಮಿಂಗ್ ವೀಡಿಯೋಸ್ ನಾನು ಅದನ್ನ ಕೂಡ ಶೇರ್ ಮಾಡ್ಕೊಡ್ತೀನಿ. ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಕಮಿಂಗ್ ಟು ದ ವಿಡಿಯೋಸ್, ಈ ಒಂದು ಹೇರ್ ಪ್ಯಾಕ್ ಕೂದಲಿಗೆ ಬುಡದಿಂದ ಕೆಲಸ ಮಾಡಿ ನಿಮಗೆ ಬುಡಕ್ಕೆ ಇದು ಗಟ್ಟಿಮುಟ್ಟಾಗಿರುವಂತಹ ನರಿಶ್ಮೆಂಟ್ ಕೊಡುತ್ತೆ. ನೀವು ಸೊ ಬುಡದಿಂದ ಕೆಲಸ ಮಾಡೋದ್ರಿಂದ ನಿಮಗೆ ಕೂದಲು ಉದುರುವ ಸಮಸ್ಯೆ ಯಾವುದೇ ಕಾರಣಕ್ಕೂ ಸಿಗೋದೇ ಇಲ್ಲ. ಶಾಶ್ವತವಾದಂತಹ ಪರಿಹಾರವನ್ನು ನೀವು ಕಂಡ್ಕೋಬಹುದು. ಇದು ಯಾರ್ಯಾರೆಲ್ಲ ಯೂಸ್ ಮಾಡಬಹುದು? ಎಸ್, ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, 10 ವರ್ಷದ ಮೇಲ್ಪಟ್ಟಿನ ಎಲ್ಲ ವಯಸ್ಸಿನವರು ಕೂಡ ಇದನ್ನ ಯೂಸ್ ಮಾಡಬಹುದು. ಶಾಶ್ವತವಾಗಿರುವಂಥ ಪರಿಹಾರವನ್ನು ಕಂಡ್ಕೋಬಹುದು. ಬಾಲನೆರೆ ಇದನ್ನು ಕೂಡ ನೀವು ದೂರ ಮಾಡ್ಕೋಬೋದು ಹಾಗೂ 10 ವರ್ಷದ ಮೇಲ್ಪಟ್ಟಿನ ಮಕ್ಕಳಿಗೂ ಕೂಡ ಈಗಿನ ಕಾಲದಲ್ಲಿ ಬಿಳಿ ಕೂದಲು ಸಮಸ್ಯೆ ಕಾಡ್ತಾ ಇರುತ್ತೆ. ಅಂಥವ್ರು ಕೂಡ ಹಚ್ಕೊಂಡು ನಿಮ್ಮ ಎಲ್ಲ ಸಮಸ್ಯೆಯಿಂದ ನೀವು ಪರಿಹಾರವನ್ನು ಮಾಡ್ಕೋಬಹುದು. ನಿಯರ್ಲಿ ಒಂದು 5 to 6 ಅವರ್ಸ್ ಇದನ್ನ ನೆನೆಸ್ಕೊಂಡು ಹಚ್ಕೊಂಡ್ರೆ ನಿಮಗೆ ತುಂಬಾ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಎಸ್, ನೀವು ನೋಡ್ಕೊಂಡ್ರಿ ನಾನು ಯಾವ ರೀತಿ ಅಪ್ಲೈ ಮಾಡ್ಕೊಂಡೆ ಅಂತ. ಈ ರೀತಿ ನೀವು ತಲೆ ಸಂಪೂರ್ಣ ಇದನ್ನ ಅಪ್ಲೈ ಮಾಡ್ಕೋಬೇಕು. ನಿಯರ್ಲಿ ಇದು ಒಂದು 4 ಅವರ್ಸ್ ಅಂತ ನೀವು ಬಿಟ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್. ಇಲ್ಲ ನಾವು ರಾತ್ರಿ ಟೈಮ್ ಇದನ್ನ ಹಚ್ಕೊಂಡು ಒಂದು ಕವರ್ ಅಪ್ ಮಾಡ್ಕೊಂಡು ಒಂದು ಹೆಡ್ ಕವರ್ ಅಂತ ಇರುತ್ತೆ, ಅದನ್ನ ನಾವು ಇದಕ್ಕೆ ಮುಚ್ಕೊಂಡು ನಾವು ಮಲಗ್ತೀವಿ ಅಂತಂದ್ರೆ ನೋ ಪ್ರಾಬ್ಲಮ್. ಯಾಕಂದರೆ ಬಟ್ಟೆ ಗಲೀಜಾಗಬಾರ್ದು, ಪಿಲ್ಲೋಸ್ ಗಲೀಜಾಗಬಾರ್ದು. ಆಬ್ವಿಯಸ್ಲಿ ನಿಮಗೆಲ್ಲ ಇದೆಲ್ಲ ಬೇಸಿಕ್ ಸೆನ್ಸ್ ಅಂತೂ ಇದ್ದೇ ಇರುತ್ತೆ. ಈ ರೀತಿ ನೀವು ರಾತ್ರಿ ಹಚ್ಕೊಂಡು ಬೆಳಗ್ಗೆ ಕೂಡ ಹೇರ್ ವಾಶ್ ಮಾಡ್ಕೋಬಹುದು. ಇಲ್ಲದೆ ಹೋದರೆ ಇಲ್ಲ ನಮ್ಗೆ ಸ್ವಲ್ಪ ಸೆನ್ಸಿಟಿವ್ ಇದೆ, ನಮ್ಗೆ ಅದೆಲ್ಲ ಬರಲ್ಲ, ಹೆಡೇಕ್ ಬಂದ್ಬಿಡುತ್ತೆ ಅಂತಂದ್ರು ಡೇ ಟೈಮ್ ಇದನ್ನ ಅಪ್ಲೈ ಮಾಡಿಕೊಂಡು 4 ಅವರ್ಸ್ ಆದ ನಂತರ ನೀವು ಹೇರ್ ವಾಶ್ ಮಾಡ್ಕೊಂಡ್ಬಿಡ್ಬೋದು ವಿತ್ ನಾರ್ಮಲ್ ವಾರ್ಮ್ ವಾಟರ್ ಆ್ಯಂಡ್ ನಾರ್ಮಲ್ ಶಾಂಪೂ ಕೂಡ ಯೂಸ್ ಮಾಡ್ಬೋದು. ಬಟ್ ಇಟ್ ಆ್ಯಕ್ಟ್ಸ್ ಆಸ್ ಅ ಕಂಡೀಷನರ್ ಅಂತಾನೆ ಹೇಳ್ತೀನಿ.
ಈ ರೀತಿ ಯೂಸ್ ಮಾಡಿ ನೀವು ಬಿಳಿ ಕೂದಲಿನ ಸಮಸ್ಯೆಯಿಂದ ಪಾರಾಗಬಹುದು. ನ್ಯಾಚುರಲ್ ಕಂಡೀಷನರ್ ಆಗಿ ಇದು ಆಕ್ಟ್ ಮಾಡುತ್ತೆ. ಕೂದಲು ಉದುರುವ ಸಮಸ್ಯೆಯಿಂದ ಕೂಡ ನೀವು ಪಾರಾಗಬಹುದು. ಡ್ಯಾಂಡ್ರಫ್ ಸಮಸ್ಯೆಯಿಂದ ಕೂಡ ನೀವು ಪಾರಾಗಬಹುದು. ಇಷ್ಟೊತ್ತಿನ ನೀವು ಕೇಳಿಸ್ಕೊಂಡ್ರೆ ಏನೆಲ್ಲ ಬೆನಿಫಿಟ್ಸ್ ಅಂತ. ಸೊ 4 hours ಆದ್ಮೇಲೆ ನಾನು ಹೇರ್ ವಾಶ್ ಮಾಡಿಕೊಂಡು ನಿಮಗೆ ಸಖತ್ತಾಗಿರುವಂತ ಹೇರ್ ಕಲರ್ ವಿತ್ ಬೌನ್ಸಿ ಅಂಡ್ ಸಿಲ್ಕಿ ಶೈನಿ ಹೇರ್ಸ್ ನ ರಿಸಲ್ಟ್ ಕೂಡ ತೋರಿಸ್ಕೊಡ್ತೀನಿ. ಎಲ್ಲೂ ಹೋಗಬೇಡಿ. ಕೀಪ್ ಆನ್ ವಾಚಿಂಗ್. ದಿಸ್ ಇಸ್ ಲೇಖಾ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಒಂದು ಕಾಣ್ತೀವಿ. ನೀವು ನೋಡಿದ್ರಿ ಎಷ್ಟು ಈಸಿಯಾಗಿ ಅಪ್ಲೈ ಕೂಡ ಮಾಡ್ಕೊಂಬಿಟ್ಟೆ ಅಂತ. ತುಂಬ ಈಸಿ. ಇದರ ರಿಸಲ್ಟ್ ಕೂಡ ನಾನು ತೋರಿಸ್ತೀನಿ. ಬೆನಿಫಿಟ್ಸ್ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡೆ. ಬೆನಿಫಿಟ್ಸ್ ಕೂಡ ಹೇಗೆಲ್ಲ ನಾವು ಯೂಸ್ ಮಾಡ್ಕೋಬಹುದು, ಒಂದು ಬೆನಿಫಿಟ್ಸ್ನ ಪಡ್ಕೋಬಹುದು ಅಂತ ನೀವು ನೋಡಿದ್ರಿ. ಇದ್ರ ರಿಸಲ್ಟ್ ಈಗ ತೋರಿಸೋಂಥ ಟೈಮ್ ಯು ಕ್ಯಾನ್ ಸಿ ದ ಇನ್ಸ್ಟೆಂಟ್ ರಿಸಲ್ಟ್. ಇದನ್ನ ಹಚ್ಕೊಂಡು ಹಬ್ಬವನ್ನು ಕೂಡ ಆಚರಿಸಿದ್ದೀನಿ. ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನನಗೆ ಆ್ಯಕ್ಚುಲಿ. ಎಸ್ ರಿಸಲ್ಟ್ ಕೂಡ ಅದೇನೋ ವಿಡಿಯೋ ಆನ್ ಮಾಡಿದ ತಕ್ಷಣ ಡಿಸ್ಟರ್ಬೆನ್ಸ್, ವಿಡಿಯೋ ಸ್ಟಾಪ್ ಮಾಡಿದ ತಕ್ಷಣ ಡಿಸ್ಟರ್ಬೆನ್ಸೇ ಇರಲ್ಲ. ಆ ರೀತಿ ನೀವು ನೋಡಿದ್ರಿ ನನ್ನ ರಿಸಲ್ಟ್ ಯಾವ ರೀತಿ ಇದೆ ಅಂತ. ಲಿಟ್ರಲಿ ಒಂದು ಕೂದಲು ಕೂಡ ನನಗೆ ಉದುರ್ತಾ ಇಲ್ಲ. ಯಾವಾಗ ನಾನು ಹೇರ್ ಕೇರ್ ತಗೊಳ್ಳೋದು ಸ್ಟಾಪ್ ಮಾಡ್ತೀನಿ ಸ್ವಲ್ಪ ಹೇರ್ ಫಾಲ್ ಸ್ಟಾರ್ಟ್ ಆಗಿಬಿಡುತ್ತೆ. ಬಟ್ ಹೇರ್ ಕೇರ್ ತಗೊಳ್ತಾನೆ ಇರಬೇಕು ಅಂತ ಅನ್ನೋದಕ್ಕೆ ಇದೇ ಸಾಕ್ಷಿ. ಇದ್ರ ಬಗ್ಗೆ ನಾನು ಸೆಪ್ರೇಟ್ ಆಗಿರುವಂತಹ ಒಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇವತ್ತು ನೀವು ಇದನ್ನ ಟ್ರೈ ಮಾಡಿ ಹಾಗೂ ರಿಸಲ್ಟ್ ಪಡ್ಕೊಳ್ಳಿ. ಈ ರೀತಿ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಡೋಂಟ್ ಫರ್ಗೆಟ್ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಮೈ ಚಾನೆಲ್ ಅಂತ ಹೇಳ್ತಾ ಯು ಆಲ್ ಟೇಕ್ ಕೇರ್. ಹಬ್ಬವನ್ನು ಚೆನ್ನಾಗಿ ಆಚರಿಸಿ ಅಂತ ಹೇಳ್ತಾ ಬಾಯ್.